ಬೆಂಗಳೂರಿನಲ್ಲಿ ಪೊಲೀಸರಿಂದ ಬೃಹತ್ ಸೈಬರ್ ಕ್ರೈಮ್ ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತಹ ಬೃಹತ್ ಜಾಲಕ್ಕೆ ಕಾಕಿ ಶಾಕ್ ಕೊಟ್ಟಿದೆ. ಹುಳಿಮಾವು ಪೊಲೀಸರಿಂದ 12 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. 3,20,00,000 ಹಣ ವಂಚನೆ ಮಾಡಿದ್ದಕ್ಕೆ ದಾಖಲಾಗಿದ್ದಂತಹ ಕೇಸ್ ದಾಖಲು ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಬೃಹತ್ ಜಾಲ ಪತ್ತೆಯಾಗಿದೆ. ಆರೋಪಿಗಳು ಯಾವ ರೀತಿ ಹಣವನ್ನ ದೋಚ್ತಾ ಇದ್ರು ಎಂಬುದು ಪತ್ತೆಯಾಗಿದೆ. ದುಬೈನಲ್ಲಿ ಕುಳಿತು ಕೆಲಸವನ್ನ ಮಾಡ್ತಾ ಇದ್ದಂತಹ ಪ್ರಕರಣದ ಮಾಸ್ಟರ್ ಮೈಂಡ್ ಮೊದಲು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಲಿಂಕ್ ಅನ್ನ ಕಳುಹಿಸ್ತಾ ಇದ್ರು. ಲಿಂಕ್ ಕ್ಲಿಕ್ ಮಾಡಿದವರಿಗೆ ನಿಯೋ ಸಿಸ್ಟಮ್ ಎಂಬ ಅನಧಿಕೃತ ಆಪ್ ಇನ್ಸ್ಟಾಲ್ ಮಾಡಿಸ್ತಾ ಇದ್ರು. ಯಾರು ಕಾಲ್ ಮಾಡ್ತಾ ಇದ್ರು ಅವ್ರ ಕೈಲಿ ಇಲ್ಲಿ ಅತಿ ಹೆಚ್ಚು ಲಾಭವನ್ನ ಕೊಡಿಸೋದಾಗಿ ನಂಬಿಸ್ತಾ ಇದ್ದಂತಹ ಖದೀಮರು ಬಳಿಕ ಹಣವನ್ನ ವಿವಿಧ ಬ್ಯಾಂಕ್ ಅಕೌಂಟ್ಗಳಿಗೆ ಜಮವನ್ನ ಮಾಡಿಸಿ ಹೂಡಿಕೆಯನ್ನ ಮಾಡ್ತಾ ಇದ್ರು. ಹೂಡಿಕೆ ಮಾಡಿದ ಹಣ ಹಾಗೂ ಲಾಭ ಎರಡೂ ಸಹ ಆ್ಯಪ್ನಲ್ಲಿ ತೋರಿಸ್ತಾ ಇತ್ತು. ಆದರೆ ಹಣ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ವಂಚನೆ ಬೆಳಕಿಗೆ ಬರ್ತಾ ಇದೆ. ನಂತರ ದೂರುದಾರರು 1930ಗೆ ಕರೆ ಮಾಡಿ ದೂರನ್ನ ನೀಡಿದ್ರು. ದೂರಿನ ಅನ್ವಯ ಹುಳಿಮಾವು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹುಳಿಮಾವು ಪೊಲೀಸರಿಂದ ಅನುಮಾನಿತ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ನಿಯೋ ಸಿಸ್ಟಮ್ ಆನ್ಲೈನ್ ಗೇಮ್ ಆ್ಯಪ್ಗೆ ಹೋಗಿರೋದು ಪತ್ತೆಯಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೇವಲ 3.20 ಕೋಟಿ ರೂಪಾಯಿ ಕೇಸ್ನಿಂದ ಆರಂಭವಾದಂತಹ ತನಿಖೆ ಇದು 75 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಹೊರಗೆ ಬಂದಿದ್ದು ಹೇಗೆ ಅಂತ? ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಇಲ್ಲಿ ಯಾರು ನಾವು ವೇಗವಾಗಿ ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಅಡ್ಡದಾರಿ ಹಿಡಿತಾರೋ ಅಂದ್ರೆ ಅವರನ್ನ ಇವರು ಟಾರ್ಗೆಟ್ ಮಾಡ್ತಿದ್ರು. ಅಂದ್ರೆ ಅವ್ರ ಮುಖಾಂತರ ಒಂದು ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅನ್ನ ಇವರು ಕ್ರಿಯೇಟ್ ಮಾಡ್ಕೊಳ್ತಿದ್ರು. ಅದರಲ್ಲಿ ಉದಾಹರಣೆಗೆ ಒಂದು 20-30 ಜನರು ಏನು ಟೋಟಲ್ ಮೆಂಬರ್ಸ್ ಇದ್ರೆ ಅದರಲ್ಲಿ 10 ಜನ ಇವರೇ ಇಲ್ಲಿ ಫ್ರಾಡ್ ಮೆಂಬರ್ಸ್ ಗಳು ಇರ್ತಾ ಇದ್ರು. ನಾವ್ ಇಷ್ಟು ಇನ್ವೆಸ್ಟ್ ಮಾಡಿದ್ವಿ, ಇಷ್ಟೆಲ್ಲ ಹಣ ಬರ್ತಾ ಇತ್ತು ಅಂತಾನು ಕೂಡ ಹೇಳ್ತಾ ಇದ್ರು. ಅದನ್ನ ನಮ್ದಂತ ಇನ್ನುಳಿದಂತ ಸಾರ್ವಜನಿಕರು ಏನಿರ್ತಿದ್ರು ಅವರು ಮತ್ತಷ್ಟು ಹಣವನ್ನ ಹಾಕ್ತಾ ಇದ್ರು. ಆ ನಂತರ ಅಂದ್ರೆ ಮೊದ್ಲಿಗೆ ಒಂದ್ 5,000 ಬಂದ ಕೊಡುವಂತದ್ದು, ಮತ್ತೆ 10,000 ಕೊಡುವಂತದ್ದು, ಹೀಗೆ ಸಾಕಷ್ಟು ಹಣವನ್ನು ಕೂಡ ಹಾಕಿಸ್ಕೊಳ್ತಾ ಇದ್ರು. ಇನ್ನು ಈ ಒಂದು ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಆ ಒಂದು ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಅಕೌಂಟ್ಗಳು ಬೇಕಾಗತ್ತೆ. ಸೊ ಹೀಗಾಗಿ ಯಾರ್ಯಾರು ನಿರ್ಗತಿಕರು ಯಾರ್ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ಒಂದ್ 5,000 10,000 ಅವ್ರ ಕೈಗೆ ಇಟ್ಟು ಅವರ ಕಡೆಯಿಂದನೂ ಕೂಡ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದನ್ನ ತಗೊಂಡು KYC ಮಾಡಿಸಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಆ ಅಕೌಂಟ್ ಅನ್ನ ಡೀಟೇಲ್ಸ್ ನ ತಗೊಂಡು ಇವರು ಅಲ್ಲಿ OTP ರಿಜಿಸ್ಟರ್ ಮಾಡ್ಕೊಂಡು ಸಿಮ್ ನ ಕಲೆಕ್ಟ್ ಮಾಡ್ಕೊಂಡು ಅದೇ KYC ಇಂದ ಅವರು ಅದ ನಂತರ ಯೂಸ್ ಮಾಡೋಕ್ಕೂ ಕೂಡ ಶುರು ಮಾಡ್ತಾ ಇದ್ರು. ಆ ನಂತರದಲ್ಲಿ ಇಲ್ಲಿ ಗ್ರೂಪ್ ನಲ್ಲಿ ಇದ್ದಂತಹ ಮೆಂಬರ್ಸ್ ಏನಿರ್ತಿದ್ರು ಅವರ ಅಮೌಂಟ್ ಅನ್ನು ಕೂಡ ಈ ಒಂದು ಅಕೌಂಟ್ ನಿಂದ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಿದ್ರು. ಆ ಒಂದು ಟ್ರಾನ್ಸಾಕ್ಷನ್ ಆದಂತಹ ಅಕೌಂಟ್ ಕೊನೆಗೆ ಅದು ದುಬೈಗೆ ಹೋಗಿ ಬೀಳ್ತಿತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲ ಜಾಲವು ಕೂಡ ಗೊತ್ತಾಗಿರುವಂತದ್ದು. ಕಿಂಗ್ ಪಿನ್ ಕೂಡ ಈಗ ದುಬೈನಲ್ಲೂ ಕೂಡ ಕೂತು ಇಲ್ಲಿ ಆಪರೇಟ್ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಮತ್ತೆ ಫೋನ್ಸ್ ಮತ್ತೆ ಲ್ಯಾಪ್ಟಾಪ್ ಮತ್ತೆ ಬಂಗಾರ ಆಗಿರ್ಬೋದು, ಕಾಸ್ಟ್ಲಿ ವಾಚಸ್ ಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಈಗಾಗಲೇ ಹುಳಿಮಾವು ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಇನ್ನು ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಆತ ದುಬೈನಲ್ಲಿ ಇರೋದ್ರಿಂದಾಗಿ ಅದಕ್ಕೂ ಆದಂತ ಒಂದು ಪ್ರೊಸೀಜರ್ ಗಳಿರುತ್ತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಫ್ರಾಡ್ ಏನಿದೆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಹೊರ ಬರ್ಬೇಕಾಗಿದೆ ಅಂತ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.